ಸಾಫ್ಟ್ವೇರ್ನ ಅಪ್ಡೇಟ್ಗಳನ್ನು ಡೌನ್ಲೋಡ್ ಮಾಡಿಕೊಳ್ಳುವುದು ಹೇಗೆ ಎಂದರೆ, ನೀವು ಸಾಫ್ಟ್ವೇರ್ ಓಪನ್ ಮಾಡಿದ ಕೂಡಲೇ ಸೆಲೆಕ್ಟ್ ಟ್ರಾನ್ಸಾಕ್ಷನ್ ಇಯರ್ ಪೇಜ್ ನಿಮಗೆ ಕಂಡುಬರುತ್ತದೆ. ಈ ಪೇಜಿನ ಕೆಳಗಡೆ ಒಂದು ಕ್ಲಿಕ್ ಮಾಡಲು ಬಟನ್ ಇದೆ. ಅದರ ಮೇಲೆ ಕ್ಲಿಕ್ ಟು ಡೌನ್ಲೋಡ್ ಅಪ್ಡೇಟ್ಸ್ ಅಂತ ಬರೆದಿದ್ದಿರುತ್ತದೆ. ಅದನ್ನು ಕ್ಲಿಕ್ ಮಾಡಬೇಕು. ಹೀಗೆ ಮಾಡುವುದಕ್ಕಿಂತ ಮೊದಲು ಕಂಪ್ಯೂಟರ್ಗೆ ಇಂಟರ್ನೆಟ್ ಕನೆಕ್ಷನ್ ಇರುವುದನ್ನು ಖಾತರಿಪಡಿಸಿಕೊಳ್ಳಬೇಕು. ಇದು ಸರ್ವರಿಂದ ಫೈಲ್ ಡೌನ್ಲೋಡ್ ಆಗಬೇಕಾಗಿರುವುದರಿಂದ ನಮಗೆ ಇಂಟರ್ನೆಟ್ ಕನೆಕ್ಷನ್ ಕಡ್ಡಾಯ. ಇಂಟರ್ನೆಟ್ ಕನೆಕ್ಷನ್ ಇರುವುದನ್ನು ಖಾತರಿಪಡಿಸಿಕೊಂಡ ನಂತರ ಕ್ಲಿಕ್ ಟು ಡೌನ್ಲೋಡ್ ಅಪ್ಡೇಟ್ಸ್ ಕ್ಲಿಕ್ ಮಾಡಬೇಕು. ಆಗ ನಿಮಗೆ ಒಂದು ಮೆಸೇಜ್ ಬರುತ್ತದೆ. ದೇರ್ ಈಸ್ ಎ ನ್ಯೂ ವರ್ಷನ್ ಅವೈಲೇಬಲ್, ದಿಸ್ ಈಸ್ ರಿಕ್ವೈರ್ಡ್ ಅಪ್ಡೇಟ್, ಪ್ರೆಸ್ ಓಕೆ ಟು ಬಿಗಿನ್ ದ ಅಪ್ಡೇಟಿಂಗ್ ದ ಅಪ್ಲಿಕೇಶನ್ ಅಂತ ಒಂದು ಮೆಸೇಜ್ ಬರುತ್ತದೆ. ಆವಾಗ ನೀವು ಓಕೆ ಕ್ಲಿಕ್ ಮಾಡಬೇಕು. ಓಕೆ ಕ್ಲಿಕ್ ಮಾಡಿದ ನಂತರ ಸಾಫ್ಟ್ವೇರ್ ಡೌನ್ಲೋಡ್ ಆಟೋಮೆಟಿಕ್ಕಾಗಿ ಸ್ಟಾರ್ಟ್ ಆಗುತ್ತದೆ. ಇದು ಇಂಟರ್ನೆಟ್ ಸ್ಪೀಡನ್ನು ಅವಲಂಬಿಸಿರುತ್ತದೆ. ಸ್ಪೀಡ್ ಜಾಸ್ತಿ ಇದ್ದರೆ 1 ಅಥವಾ 3 ಸೆಕೆಂಡಲ್ಲಿ ಆಗುತ್ತದೆ. ಸ್ಪೀಡ್ ಕಡಿಮೆ ಇದ್ದರೆ 20 ಸೆಕೆಂಡ್ವರೆಗೆ ಹೋಗಬಹುದು. ಡೌನ್ಲೋಡ್ ಆದ ನಂತರ ನಿಮಗೆ ಎಸ್ ಆರ್ ನೋ ಮೆಸೇಜ್ ಕಂಡುಬರುತ್ತದೆ. ಬೈ ಡಿಫಾಲ್ಟ್ ಅದು ನೋಕ್ಕೆ ಫೋಕಸ್ ಇರುತ್ತದೆ. ನೀವು ಎಸ್ ಕ್ಲಿಕ್ ಮಾಡಬೇಕು. ಎಸ್ ಕ್ಲಿಕ್ ಮಾಡಿದ ನಂತರ ಪುನಃ ಸೆಲೆಕ್ಟ್ ಟ್ರಾನ್ಸಾಕ್ಷನ್ ಇಯರ್ ಪೇಜ್ ಓಪನ್ ಆಗುತ್ತದೆ. ಅಂದರೆ ಹೊಸ ಅಪ್ಡೇಟ್ಗಳು ಅಂದರೆ ಸಾಫ್ಟ್ವೇರಲ್ಲಿ ಏನಾದರೂ ತೊಂದರೆ ಇದ್ದನ್ನು ಅದನ್ನು ಸರಿ ಮಾಡಿರುತ್ತೇವೆ, ಅಥವಾ ನಿಮಗೆ ಯಾವುದಾದರೂ ಹೊಸ ಫೀಚರ್ ಬೇಕಾಗಿದ್ದರೆ ಅದನ್ನು ರೆಡಿ ಮಾಡಿ ಈ ಅಪ್ಡೇಟ್ನಲ್ಲಿ ನಾವು ಇನ್ಕ್ಲೂಡ್ ಮಾಡಿರುತ್ತೇವೆ. ಅದು ನಿಮ್ಮ ಕಂಪ್ಯೂಟರ್ಗೆ ಬಂದುಬಿಡುತ್ತದೆ. ಈ ಅಪ್ಡೇಟನ್ನು ಡೌನ್ಲೋಡ್ ಮಾಡಿಕೊಳ್ಳುವಾಗ ಇಂಟರ್ನೆಟ್ ಕನೆಕ್ಷನ್ ಇರುವುದು ಕಡ್ಡಾಯ.